ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು, ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಬ್ಲಾಗ್ಸ್ 82. ನಾ ಇವತ್ತು ಕೋಬೀಸ್ ಒಣಗಿ ಮಾಡತ್ತವು ಎಲ್ಲ ಕಟ್ ಮಾಡಿ ಇಟ್ಕೊಂಡೇನು. ಕೋಬೀಸ್ ಅಂದ್ರೆ ನಮ್ಮ ಕಡೆ ಎಲ್ಲ ಕ್ಯಾಬೇಜ್ ಗಡ್ಡೆ ಅಂತಾರು. ಕಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ತೊಳೆದ ಸ್ವಚ್ಛ ಒಂದು ಬೊಗಾನಿ ಗ್ಯಾಸ್ ಮೇಲೆ ಇಟ್ಕೊಂಡೇನು. ಬೊಗಾನ್ಯಾಗ ಜರ ನೀರು ಅದಾವು, ಅದೆಲ್ಲ ಸುಟ್ಟು ಹೋಗಿ ಆರಿದ ನಂತರ ಈ ಹೆಚ್ಚಿಟ್ಕೊಂಡಂಥ ಕೋಬೀಜನ್ನು ಎಲ್ಲ ಅದ್ರೊಳಗೆ ಹಾಕಬೇಕು. ಸ್ವಲ್ಪ ಅದಕ್ಕಿಂತ ಪೈಲ ಜರ ಬೊಗಾನಿ ಕಾದಿತಿಲ್ಲ ನೋಡಿ, ಫುಲ್ ಕಡಕ್ ಬೊಗಾನಿ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಂಡ, ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆ ಹಾಕೋದು. ಯಾಕಂದರೆ ಹೆಚ್ಚು ಎಣ್ಣೆ ಆದ್ರೂ ಒಣಗಿ ಚಲೋ ಆಗೋದಿಲ್ಲ ಅದು. ಅಷ್ಟು ತಕ್ಕ ಮಟ್ಟಿಗೆ ಎಣ್ಣೆ ಹಾಕೊಂಡು ನಾ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡೇನು. ಎಣ್ಣೆ ಫುಲ್ಲ ಕಡಕ್ಕ ಕಾಯ್ಬೇಕದ. ಫುಲ್ ಕಡಕ್ಕ ಕಾದ ನಂತರ ಒಂದು ಸ್ವಲ್ಪ ಅದಕ್ಕೆ ಅರ್ಶಿಣ ಪುಡಿ ನಿಮಗೆ ಬೇಕಾದ್ರೆ ಹಾಕುರಿ, ಬೇಡಾದ್ರೆ ಇಲ್ಲಿ ಆಮೇಲೆ ಹಾಕೊಂಡ್ರಿ. ಆದರೆ ಈಗ ನಾ ಆ ಥರ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡು ಎಣ್ಣೆ ಫುಲ್ ಕಾದ ನಂತರ ಸ್ವಲ್ಪ ಸಣ್ಣಗೆ ಗ್ಯಾಸ್ ಇಡ್ಬೇಕು. ಯಾಕಂದ್ರೆ ಆ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡು ಅರ್ಶಿಣ ಪುಡಿ ಹೊತ್ತಿತ್ತಂದ್ರೆ ಚಲೋ ಅನ್ಸೋದಿಲ್ಲ ಅದು. ಅದಕ್ಕಾಗಿ ಸ್ವಲ್ಪ ಕಡಿಮೆ ಉರಿ ಇರ್ಬೇಕು. ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಅದನ್ನು ಅಳಿಗಾಡಿಸಿ ಅಂತ ನಾವು ಈಗ ಏನು ಹೆಚ್ಚಿಟ್ಕೊಂಡವಲ್ಲ ಅದನ್ನು ತೊಳೆದಿಟ್ಕೊಂಡು ಕೋಬೀಜ್ ಐತ್ಲ ಅದನ್ನು ಎಣ್ಣೆ ಫುಲ್ ಕಡಕಾದ ನಂತರ ಸಿಮ್ಮ ಇಟ್ಕೋಬೇಕು ಗ್ಯಾಸ. ಅಂದ್ರೆ ಅದು ಚಲೋ ಇದಾಗ್ತೈತಿ, ಬೇಯ್ತೈತಿ ಅಂತ. ನಾ ಈಗ ಎಣ್ಣೆ ಕಾದೈತಿಲ್ಲ ನೋಡೋಕ್ಕಾಗಿ ಒಂದು ಸ್ವಲ್ಪ ಕೋಬೀಜ್ ಹಾಕಿ ನೋಡ್ತೇನೆ. ಬೇಕಾದ್ರೆ ನೀವು ಸಾಸ್ವೆ ಎಳ್ಳ ಈಗ ಹಾಕೋಬೋದು. ಆದ್ರೆ ನಾ ಇಲ್ಲ, ನಮ್ಮ ಮನೆಯಾಗ ಇಲ್ಲಾಗಿದ್ದಾವನಂತಲೇ ಹಾಕಿಲ್ಲ. ಅದಕ್ಕೆ ಸ್ವಲ್ಪ ಕಾದೈತಿಲ್ಲ ನೋಡಿ, ಎಣ್ಣೆ ಕಾದಿತ್ತು ಅಂತ ಎಲ್ಲನ ಒಮ್ಮೆ ಹಾಕೊಂಡ್ಬಿಟ್ನು. ಹಾಕಿ ನೀರೆಲ್ಲ ಬಸದ ನಂತರ ಹಾಕೋಬೇಕು ನೋಡ್ರಿ. ನಾ ಸ್ವಲ್ಪ ಬಡ್ಡ್ಯಾಗ ನೀರು ಇದಾವೆ ಅದಕ್ಕೆ. ಕ್ಯಾಬೇಜ್ ಗಡ್ಡೆ ಎಲ್ಲ ಹಾಕ್ಕೊಂಡು ನಂತರ ಅದನ್ನು ಚಮಚ ತೊಗೊಂಡು ಕಸಿಂದ ಚಂದಂಗೆ ತಿರುವಾಡೋನು. ಚಂದಂಗೆ ತಿರುವಾಡಿ ನಂತರ ಭಾಳ ಇದು ಬೇಯ್ಬೇಕಾದ್ರೆ ಭಾಳ ಲೇಟ್ ಮಾಡ್ತಿದ್ದೆ. ಕ್ಯಾಬೇಜ್ ಗಡ್ಡೆ ಚಂದ ತಿರುವಾಡ್ಕೊಳೋದನ್ನೆಲ್ಲ ಸಣ್ಣಗೆ ಇಟ್ಕೊಂಡು ತಿರುವಾಡ್ರೆ ಚಂದ ರುಚಿ ಬರ್ತೈತಿ ಅದಕ್ಕೆ. ಹಂಗಾಗಿ ನಾ ಸಣ್ಣ ಗ್ಯಾಸ್ ಇಟ್ಟು ಕಸಿಂದ ನಾ ಸಣ್ಣ ತಿರುವಾಡಕತ್ತನು ಸಾವ್ಕಾಶ.